ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಮೊಳಕೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಅರ್ಧ ಉಪ್ಪು ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ, 2 ಟೊಮ್ಯಾಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪನ್ನ ಇದೆಲ್ಲ ರುಬ್ಬೋದಕ್ಕೆ ಸೈಡಿಗೆ ಇಟ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವು, ಒಂದೇ ಒಂದು ಈರುಳ್ಳಿ, 1 ಟೊಮ್ಯಾಟೊ ಹಾಕ್ಕೊಳ್ಳಿ. ಈಗ 2 ಆಲೂಗೆಡ್ಡೆ, ಒಂದು 4 ವಾಂಗಿಬಾತ್ ಬದನೆಕಾಯಿ ಮತ್ತು ಒಂದು 10 ಹಲಸಿನ ಬೀಜ, 1/4 kg ಮೊಳಕೆ ಕಾಳು, ಇದೆಲ್ಲ ಸೈಡಿಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ರುಬ್ಬೋದಕ್ಕೆ 1 ಸ್ಪೂನು ಕಡಲೆಪಪ್ಪು, ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ, ಇಲ್ಲ ತುರ್ಕೊಂಡು ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. 1 ಟೊಮ್ಯಾಟೊ, ಇದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಂಡ್ರೆ ಸಾಕು. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಆದಮೇಲೆ ಶುಂಠಿ, ಅರ್ಧ ಇಂಚು ಶುಂಠಿ ಸ್ವಲ್ಪ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಈಗ 1 ಈರುಳ್ಳಿ, ಇದು ಉದ್ದುದಕ್ಕೆ ಹಚ್ಕೊಳ್ಳಿ. ಈಗ ಸ್ವಲ್ಪ ತರಿಯಾಗಿ ರುಬ್ಬಿ ನಂತರ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಇದು ಮನೆಯಲ್ಲೇ ಮಾಡಿರೋ ಪುಡಿ. ನಿಮ್ಮ ಮನೆಗೆ ತಕ್ಕಂತೆ ಖಾರ ಹಾಕಿ, ನಿಮ್ಮ ಮನೇಲಿ ಹೇಗೆ ಖಾರ ತಿಂತಾರೋ ಹಾಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರು. ಇದು ಮೀಡಿಯಮ್ಮಾಗೆ ಎಲ್ಲರೂ ತಿನ್ನೋ ಥರನೇ ಇರುತ್ತೆ ಖಾರ. ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ ಹಾಕಿ, ಅದು ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು 5 ಸ್ಪೂನ್ ಎಣ್ಣೆ ಹಾಕಿ. ಫಸ್ಟು ನಾವು ಸಾಸಿವೆ ಹಾಕ್ತೀವಿ, ಹಳ್ಳಿ ಕಡೆ ಎಲ್ಲ ಸಾಸಿವೆನೇ ಹಾಕ್ತಾರೆ ಫಸ್ಟು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದ್ಮೇಲೆ ನೀವು ಒಗ್ಗರಣೆಗೆ ತೆಗೆದಿಟ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲ ಕರಿಬೇವು ಚಟಪಟ ಅಂತಿದೆ. ಈಗೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಂತರ ಸ್ವಲ್ಪ ಅರಿಶಿನ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ನೀವು ಮಸಾಲೆ ರುಬ್ಬಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ. ಆ ಮಿಕ್ಸಿಯಲ್ಲಿ ಸ್ವಲ್ಪ ಹಂಗೆ ಇರುತ್ತೆ, ಅದನ್ನು ಸ್ವಲ್ಪ ಮಿಕ್ಸಿ ತುಂಬ ನೀರು ಹಾಕ್ಕೊಂಡು ಅದಕ್ಕೆ ಬೆರೆಸ್ಕೊಳ್ಳಿ. ಈಗ ಏನೇನು ತರಕಾರಿ ತೊಗೊಂಡಿದ್ದೀರೋ, ವಾಂಗಿಬಾತ್ ಬದನೆಕಾಯಿ, ಮೊಳಕೆ ಕಾಳು, ಆಲೂಗೆಡ್ಡೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ. ಇವಾಗ ಮಸಾಲೆ ಜೊತೆ ನೀವು ನೀರು ಕುಡಿತೀರಲ್ಲ ಆ ಗ್ಲಾಸಲ್ಲಿ ಒಂದು 4 ಗ್ಲಾಸು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಚಪಾತಿ ರೊಟ್ಟಿಗೆ, ಮುದ್ದೆ ಅಥವಾ ಅನ್ನಕ್ಕೆ ಬೇಕಂದರೆ ಸ್ವಲ್ಪ ತೆಳ್ಳ ಮಾಡ್ಕೊಳ್ಳಿ ಸಾಂಬಾರು. ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಹಂತವಾಗಿ. ಈಗ ನೀವು ಚಪಾತಿ ರೊಟ್ಟಿಗಾದರೆ ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ನಾವಿದು ಮುದ್ದೆಗೆ ಮಾಡ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀವಿ. ಈಗ 1.5 ಸ್ಪೂನ್ ಕಲ್ಲುಪ್ಪು, ಇಲ್ಲಿ ನಾವು ಕಲ್ಲುಪ್ಪು ಬಳಸ್ತಿದ್ದೀವಿ, ನಾವು ಶೇಪ್ ಬಳಸ್ತಿಲ್ಲ. ಸಾಂಬಾರುಗಳಿಗೆ ನಾವು ಕಲ್ಲುಪ್ಪನ್ನೇ ಬಳಸೋದು. ಈಗ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಕುದಿ ಹತ್ತುತ್ತೆ ಅನ್ನೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಿಡಿ. 2 ವಿಷಲ್ ಬಿಟ್ಟಾದಮೇಲೆ ಈಗ ರುಚಿಕರವಾದ ಮೊಳಕೆ ಕಾಳು ಸಾರು ರೆಡಿ ಆಗಿದೆ. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.